ನಮಸ್ಕಾರ ಸ್ನೇಹಿತರೆ. ಇಂದು ನಾನು ಮಾತನಾಡಲಿರುವ ವಿಷಯ ನಮ್ಮ ಜೀವನದ ಪ್ರತಿಯೊಬ್ಬರಿಗೂ ಹತ್ತಿರವಾದುದು ಭಯ. ಭಯವೆಂಬುದು ನಮ್ಮ ಕನಸುಗಳನ್ನು ಕಿತ್ತುಕೊಳ್ಳುವ, ನಮ್ಮ ಸಾಮರ್ಥ್ಯವನ್ನು ಕುಗ್ಗಿಸುವ, ನಮ್ಮ ಮುಂದಿನ ಹೆಜ್ಜೆಗಳನ್ನು ತಡೆಯುವ ಒಂದು ಅಡಚಣೆ. ಆದರೆ ನೆನಪಿಡಿ, ಭಯವೆಂದರೆ ನಿಜವಾದ ಶತ್ರುವಲ್ಲ, ಅದು ಕೇವಲ ನಮ್ಮ ಮನಸ್ಸಿನಲ್ಲೇ ಹುಟ್ಟುವ ಭ್ರಮೆ. ಭಯವೆಂದರೆ ಏನು? ಭಯ ಅಂದರೆ ಒಂದು ರೀತಿಯ ಕಲ್ಪನೆ. ಭವಿಷ್ಯದಲ್ಲಿ ಏನಾಗಬಹುದು ಎಂಬ ಶಂಕೆ, ವಿಫಲವಾಗಬಹುದು ಎಂಬ ಆತಂಕ, ಇತರರು ಏನು ಹೇಳುತ್ತಾರೆ ಎಂಬ ಚಿಂತನೆ. ಭಯವು ನಿಜವಾದ ಘಟನೆಯಲ್ಲ, ಅದು ಆಗಬಹುದೇನೋ ಎಂಬ ಕಲ್ಪನೆ. ನಾವು ಅದನ್ನು ದೊಡ್ಡದಾಗಿ ಕಲ್ಪಿಸಿದರೆ ಅದು ದೊಡ್ಡ ಬೆಟ್ಟದಂತೆ ಕಾಣುತ್ತದೆ. ಆದರೆ ಧೈರ್ಯದಿಂದ ಎದುರಿಸಿದರೆ ಅದು ಕೇವಲ ನೆರಳಷ್ಟೇ. ಸ್ನೇಹಿತರೆ, ಭಯ ನಮ್ಮ ಜೀವನವನ್ನು ಹಾಳು ಮಾಡುತ್ತದೆ. ಭಯದಿಂದ ಅವಕಾಶಗಳು ಕೈತಪ್ಪುತ್ತವೆ, ಆತ್ಮವಿಶ್ವಾಸ ಕುಗ್ಗುತ್ತದೆ, ನಿರ್ಧಾರ ತೆಗೆದುಕೊಳ್ಳುವುದೇ ಕಷ್ಟವಾಗುತ್ತದೆ, ದೊಡ್ಡ ಕನಸುಗಳನ್ನು ಕಾಣುವುದೇ ಮರೆತು ಬಿಡುತ್ತವೆ. ನೆನಪಿಡಿ, ಭಯವು ಯಶಸ್ಸಿಗೆ ದೊಡ್ಡ ಅಡ್ಡಿ. ಭಯವನ್ನು ಗೆಲ್ಲುವ ಮಾರ್ಗಗಳನ್ನು ನೋಡೋಣ ಬನ್ನಿ. 1. ಜ್ಞಾನ ಪಡೆದುಕೊಳ್ಳಿ. ಅನಿಶ್ಚಿತತೆ ಭಯವನ್ನು ಉಂಟುಮಾಡುತ್ತದೆ. ನೀವು ಹೆಚ್ಚು ತಿಳಿದಷ್ಟು ಭಯ ಕಡಿಮೆ. ಉದಾಹರಣೆಗೆ, ವಿದ್ಯಾರ್ಥಿ ಪರೀಕ್ಷೆಗೆ ತಯಾರಿ ಮಾಡಿದರೆ ಭಯ ಹೋಗುತ್ತದೆ. 2. ಸಣ್ಣ ಹೆಜ್ಜೆಯಿಂದ ಆರಂಭಿಸಿ. ನಿಮ್ಮ ಕನಸು ದೊಡ್ಡದಾಗಿರಬಹುದು, ಆದರೆ ಅದರತ್ತ ಸಾಗಲು ಸಣ್ಣ ಹೆಜ್ಜೆಗಳು ಬೇಕು. ಪ್ರತಿದಿನ ಸ್ವಲ್ಪ ಸ್ವಲ್ಪ ಮಾಡಿ ಮುಂದೆ ಹೋದರೆ ಆತ್ಮವಿಶ್ವಾಸ ಬೆಳೆಯುತ್ತದೆ. 3. ಧನಾತ್ಮಕ ಚಿಂತನೆ ಬೆಳೆಸಿಕೊಳ್ಳಿ. ನಾನು ಮಾಡಬಹುದು, ನನಗೆ ಸಾಧ್ಯ ಎಂಬ ನಂಬಿಕೆ ಬೆಳೆಸಿಕೊಳ್ಳಿ. ಈ ನಂಬಿಕೆ ಭಯಕ್ಕಿಂತ ದೊಡ್ಡದು. 4. ಅಭ್ಯಾಸ ಮಾಡಿ. ಯಾವುದೇ ಕ್ಷೇತ್ರದಲ್ಲಿ ಹೆಚ್ಚು ಅಭ್ಯಾಸ ಮಾಡಿದರೆ ಅದು ಭಯವನ್ನು ಕರಗಿಸುತ್ತದೆ. ಉದಾಹರಣೆಗೆ, ಜನರ ಮುಂದೆ ಮಾತನಾಡಲು ಭಯಲಿದ್ದರೆ ದಿನಾಲು ಕನ್ನಡಿ ಮುಂದೆ ಮಾತನಾಡಿ. 5. ಯಶಸ್ಸನ್ನು ಕಲ್ಪಿಸಿಕೊಳ್ಳಿ. ನೀವು ಗುರಿ ತಲುಪಿದ ಕ್ಷಣವನ್ನು ಮನಸ್ಸಿನಲ್ಲಿ ಚಿತ್ರಿಸಿ. ಆ ಭಾವನೆ ನಿಮಗೆ ಧೈರ್ಯ ನೀಡುತ್ತದೆ. 6. ಭಯವನ್ನು ಎದುರಿಸಿ. ಭಯವನ್ನು ತಪ್ಪಿಸಿಕೊಳ್ಳುವುದರಿಂದ ಅದು ಹೆಚ್ಚುತ್ತದೆ, ಅದನ್ನು ಎದುರಿಸಿದರೆ ಅದು ಮಾಯವಾಗುತ್ತದೆ. ಒಮ್ಮೆ ಒಬ್ಬ ಯುವಕನು ಸೇತುವೆ ದಾಟಲು ಹೆದರುತ್ತಿದ್ದ. ಅವನಿಗೆ ನೀರಿನ ಭಯ, ಆದರೆ ಸೇತುವೆಯಾಚೆ ಅವರ ಕನಸುಗಳು ಕಾಯುತ್ತಿದ್ದವು. ಅವನು ಧೈರ್ಯ ಮಾಡಿ ಮೊದಲ ಹೆಜ್ಜೆ ಇಟ್ಟ. ಮೊದಲ ಹೆಜ್ಜೆ ಇಟ್ಟ ತಕ್ಷಣ ಅವನು ಗಮನಿಸಿದ, ಸೇತುವೆ ಗಟ್ಟಿಯಾಗಿದೆ, ಭಯಬೇಡ ಎಂದು. ನಿಧಾನವಾಗಿ ದಾಟಿದನು. ಅಂತಿಮವಾಗಿ ತನ್ನ ಗುರಿಯನ್ನು ತಲುಪಿದನು. ಈ ಕಥೆ ನಮಗೆ ಹೇಳುವುದು, ಭಯದ ಪಾರ್ಶ್ವದಲ್ಲೇ ಯಶಸ್ಸು ಇದೆ. ಸ್ನೇಹಿತರೆ, ಜೀವನದಲ್ಲಿ ದೊಡ್ಡ ಶತ್ರು ಭಯವಲ್ಲ, ಅದು ನಮ್ಮ ಭಯಕ್ಕೆ ನಾವು ಕೊಡುವ ಶಕ್ತಿ. ಇಂದಿಂದೇ ನಿರ್ಧರಿಸೋಣ, ನಾನು ಭಯವನ್ನು ಗೆಲ್ಲುತ್ತೇನೆ, ಧೈರ್ಯದಿಂದ ಬದುಕುತ್ತೇನೆ. ಧನ್ಯವಾದಗಳು.